ನಂಬರ್ 2 ನಾಯಕ ಇರಾಕ್ನಲ್ಲಿ ಹತ್ಯೆ ಮಾಡಲಾಗಿದೆ. ಇರಾಕ್ ಪಡೆಗಳ ಜೊತೆಗೂಡಿ ಅಮೆರಿಕ ಈ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು ಇದು ದೊಡ್ಡ ಜಯ ಅಂತ ಟ್ರಂಪ್ ಕೂಡ ಹೇಳಿದ್ದಾರೆ. ಹೆಂಗೆ ಕಾರ್ಯಾಚರಣೆ ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಕಾರಿನಲ್ಲಿ ಅಬು ಖದೀಜಾ ತೆರಳುತ್ತಿದ್ದಾಗ ವೈಮಾನಿಕ ದಾಳಿಯನ್ನ ನಡೆಸಿ ಹೊಡೆದು ಹಾಕಿದೆ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಖದೀಜಾ ಜೊತೆಗೆ ಮತ್ತೊಬ್ಬ ಕೂಡ ಸಾವನ್ನಪ್ಪಿದ್ದಾನೆ. ದಾಳಿಯ ವಿಡಿಯೋವನ್ನ ಬಿಡುಗಡೆ ಮಾಡಿದೆ ಶ್ವೇತಭವನ. ಬಲಪ್ರಯೋಗದಿಂದ ಮಾತ್ರ ಶಾಂತಿ, ಇದು ದೊಡ್ಡ ಜಯ ಅಂತ ಡೊನಾಲ್ಡ್ ಟ್ರಂಪ್ ಕೂಡ ಬಣ್ಣನೆಯನ್ನ ಮಾಡಿದ್ದಾರೆ. ಕುಖ್ಯಾತ ಜಾಗತಿಕ ಉಗ್ರ ಸಂಘಟನೆ ಅಲ್ ಖೈದಾ ನಂಬರ್ 2 ನಾಯಕ ಅಬು ಖದೀಜನನ್ನ ಇರಾಕ್ ಗುಪ್ತಚರ ಮತ್ತು ಭದ್ರತಾ ಪಡೆಗಳು ಸಮನ್ವಯದೊಂದಿಗೆ ಅಮೆರಿಕವು ನಿಖರ ವೈಮಾನಿಕ ದಾಳಿಯನ್ನು ನಡೆಸಿ ಹತ್ಯೆಯನ್ನ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಇದು ಭಯೋತ್ಪಾದನೆಯ ವಿರುದ್ಧ ಹೋರಾಟದಲ್ಲಿ ಸಿಕ್ಕಂತ ದೊಡ್ಡ ಜಯ, ಬಲಪ್ರಯೋಗದಿಂದ ಶಾಂತಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಣ್ಣಿಸಿದ್ದಾರೆ. ಇರಾಕಿನ ಅಲ್ ಅನ್ಬರ್ ಪ್ರಾಂತ್ಯದಲ್ಲಿ ನಡೆದಂತ ನಿಖರ ವೈಮಾನಿಕ ದಾಳಿಯಲ್ಲಿ ಅಬು ಖದೀಜಾ ಅಂತ ಕರೆಯಲ್ಪಡ್ತಾ ಇದ್ದ ಅಬ್ದುಲ್ಲಾ ಮಕ್ಕಿ ಮುಸ್ಲಿಹ್ ಅಲ್ ರುಫಾಹಿಯನ್ನ ಮಾರ್ಚ್ 13ರಂದು ಹತ್ಯೆ ಮಾಡಲಾಗಿದೆ. ಕಾರಿನಲ್ಲಿ ಈತ ತೆರಳುತ್ತಾ ಇದ್ದಾಗ ವೈಮಾನಿಕ ದಾಳಿಯನ್ನ ಮಾಡಿ ಕೊಲ್ಲಲಾಗಿದೆ. ಈತನ ಜೊತೆ ಇನ್ನೊಬ್ಬ ಉಗ್ರ ಕೂಡ ಸತ್ತಿದ್ದಾನೆ. ಹತ್ಯೆಗೆ ಸಂಬಂಧಿಸಿದಂತೆ ಶ್ವೇತಭವನವು ದಾಳಿಯ ವಿಡಿಯೋವನ್ನ